ಜಯನಗರದಲ್ಲಿ ಲೊಕೇಟ್ ಆಗಿರುವಂತಹ ಡಿವೈನ್ ಹಿಂದೂ ಅನ್ನೋ ಸ್ಟೋರ್ಗೆ ಬಂದಿದ್ದೇವೆ. ಸೊ ಇಲ್ಲಿ ಏನೆಲ್ಲ ಆಫರ್ಸ್ ನಡೀತಾ ಇದೆ, ಏನೆಲ್ಲ ವಿಶೇಷತೆ ಇದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ನೀವು ಇಲ್ಲಿ ಬನ್ನಿ, ಡಿಸ್ಕೌಂಟ್ಸ್ ಅಂಡ್ ಆಫರ್ಸ್ ನಡೀತಾ ಇದೆ, ಸೊ ಮಿಸ್ ಮಾಡ್ಕೊಳಕ್ ಹೋಗಬೇಡಿ. ಈ ಪ್ರಾಡಕ್ಟ್ಸ್ನ ಹಾಕೊಳ್ಳೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಕೂಡ ಬರುತ್ತೆ. ಸೊ ನೀವು ಕೂಡ ಸ್ಟೋರ್ ವಿಸಿಟ್ ಮಾಡಿ ಹಾಗೂ ಅವ್ರ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿ. ನಾವು ಆ್ಯಕ್ಚುಲಿ ಯಾವಾಗಲೂ ರೆಗ್ಯುಲರ್ ಆಗಿ ಡಿವಿನಿಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ನಾವು ಯಾವಾಗಲೂ ಕರುಂಗಲಿ ಮಾಲನ ವೇರ್ ಮಾಡ್ತೀವಿ. ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಇವತ್ತು ನಾವು ಜಯನಗರದಲ್ಲಿ ಲೊಕೇಟ್ ಆಗಿರುವಂತಹ ಡಿವೈನ್ ಹಿಂದೂ ಅನ್ನೋ ಸ್ಟೋರ್ಗೆ ಬಂದಿದ್ದೇವೆ. ಸೊ ಇಲ್ಲಿ ಏನೆಲ್ಲ ಆಫರ್ಸ್ ನಡೀತಾ ಇದೆ, ಏನೆಲ್ಲ ವಿಶೇಷತೆ ಇದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಸೊ ನಾನು ಕೂಡ ಡಿವೈನ್ ಇಂದುವಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ನೀವು ಕೂಡ ಸ್ಟೋರ್ ವಿಸಿಟ್ ಮಾಡಿ ಹಾಗೂ ಅವ್ರ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿ. ಸೊ ನಾನಿಲ್ಲಿ ಕರುಂಗಲ ಮಾಲ ಪರ್ಚೇಸ್ ಮಾಡಿದೆ, ಅಂದರೆ ಇವರ ವೆಬ್ಸೈಟಲ್ಲಿ. ಸೊ ಇಲ್ಲಿ ಡಿಫ್ರೆಂಟ್ ಪ್ರಾಡಕ್ಟ್ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಜಯನಗರ್ ಫಸ್ಟ್ ಬ್ಲಾಕಲ್ಲಿ ಡಿವೈನ್ ಹಿಂದೂ ಅವರ ಸ್ಟೋರ್ ಕೂಡ ಓಪನ್ ಆಗಿದೆ. ಸೊ ನೀವು ಇಲ್ಲಿ ಬನ್ನಿ, ಡಿಸ್ಕೌಂಟ್ಸ್ ಆ್ಯಂಡ್ ಆಫರ್ಸ್ ನಡೀತಾ ಇದೆ, ಸೊ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಮಸ್ಕಾರ, ನಾನಿವತ್ತು ಬಂದಿದ್ದೀನಿ ಡಿವೈನ್ ಹಿಂದೂ ಸ್ಟೋರಿಗೆ. ಇದು ಲೊಕೇಟ್ ಆಗಿರೋದು ಜಯನಗರ್. ನಾನು ಕೂಡ ರೆಗ್ಯುಲರ್ ಆಗಿ ಡಿವೈನ್ ಹಿಂದೂ ವೆಬ್ಸೈಟಿಂದ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ತೀನಿ. ನನಗಂತೂ ತುಂಬಾ ಖುಷಿ ಆಗುತ್ತೆ. ಈ ಪ್ರಾಡಕ್ಟ್ಸ್ನ ಹಾಕೊಳ್ಳೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಕೂಡ ಬರುತ್ತೆ. ನೀವು ಕೂಡ ಪರ್ಚೇಸ್ ಮಾಡಿ. ಎಕ್ಸೈಟಿಂಗ್ ಗಿಫ್ಟ್ಸ್ ಆ್ಯಂಡ್ ಆಫರ್ಸ್ ಕೂಡ ನಡೆದಿದೆ. ನಾವು ಆ್ಯಕ್ಚುಲಿ ಯಾವಾಗಲೂ ರೆಗ್ಯುಲರ್ ಆಗಿ ಡಿವಿನಿಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ನಾವು ಯಾವಾಗಲೂ ಕರುಂಗಲಿ ಮಾಲನ ವೇರ್ ಮಾಡ್ತೀವಿ. ಪಂಚಮುಖಿ ರುದ್ರಾಕ್ಷಿ ಮಾಲನ ಬೈ ಮಾಡಿದ್ದೀವಿ. ಇವಾಗ ತಾನೇ ಜಯನಗರಲ್ಲಿ ಲಾಂಚ್ ಆಗಿದೆ, ಅದು ಹೊಸದಾಗಿ ಲಾಂಚ್ ಆಗಿರೋದು. ನಮಗಂತೂ ತುಂಬ ಖುಷಿ ಆಯಿತು ನೋಡಿ. ಡಿವಿನಿಂದು ಅವರು ಬ್ಯಾಂಗ್ಳೂರಲ್ಲೇ ಲೊಕೇಟ್ ಮಾಡಿರೋದ್ರಿಂದ ತುಂಬ ಖುಷಿ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಸಾಕಷ್ಟು ಇನ್ಫ್ಲುಯೆನ್ಸರ್ಸ್ ಬಂದು ಅವರಿಗೆ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಹಾಗೆ ಇಲ್ಲಿನ ಕೆಲವೊಂದು ಪ್ರಾಡಕ್ಟ್ಗಳನ್ನು ಅವರು ಕೂಡ ತಗೊಂಡು ಹೋಗಿರುವಂಥದ್ದು. ಸೊ ಇನ್ಯಾಕೆ ತಡ, ನೀವು ಕೂಡ ಬಂದು ವಿಸಿಟ್ ಮಾಡಿ, ಹಾಗೆ ಇಲ್ಲಿರುವಂತಹ ಪಾಸಿಟಿವ್ ವೈಬನ್ನು ನಿಮ್ಮ ಮನೆಗೂ ಕರ್ಕೊಂಡು ಹೋಗಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡಿ.